ಅದೇ ಅವರು ಗಾಡ್ ಫಾದರ್ ಅಂದರೆ ಒಬ್ಬರು ಹೊಸಬರನ್ನು ಹೇಗೆ ತಿದ್ದಿ ತೀಡಿ ಕರ್ಕೊಂಡು ಹೋಗಬೇಕು, ಮತ್ತು ಎಲ್ಲೂ ಸಿಟ್ಟಿಲ್ಲ, ಅದು ವಿಶೇಷ. ಎಲ್ಲಿ ಪೇಷನ್ಸ್ ಇದೆಯೋ ಅಲ್ಲಿ ಪ್ರತಿಫಲ ಶೈನಿಂಗ್ ಜಾಸ್ತಿ ಇರುತ್ತೆ. ಫಿಲ್ಮ್ ಬಿಟ್ಟು 20-30 ವರ್ಷದ ಮೇಲಾಯಿತು, ಇವತ್ತಿಗೂ ನೀವು ಮತ್ತೆ ನೋಡಲಿಕ್ಕೆ ಇಲ್ಲ ಸರ್, ನಿಮ್ದು ಆ ಮೀಸೆ ಹಾಡು ಅಂತಾರೆ. ಬೆಳಗ್ಗಿಂದ ಸಂಜೆ ತನಕ ಶೂಟಿಂಗ್ ಅಂತೇಳಿ ಡಿಸ್ಕೋ ಶಾಂತಿಯ ಹಾಡು ಒಂದು ಕಡೆ ಗುಣುಗ್ತಾ ಇದೆ. ನಾವು ಮಾಡಿ ಸರಿಯಾಗಿರ್ಬೋದು, ತಪ್ಪಾಗಿರ್ಬೋದು, ಹೇಗಿರ್ಬೋದು, ಆ ಶಾಟ್ ಹೇಗಾಯಿತು ಹೀಗಾಯಿತು ಅಂತ ಒಂದು ಕಡೆಯಲ್ಲಿ. ಅದನ್ನು ಮೀರಿ ಈ ಕಡೆ ಅಮ್ಮನಿಗೆ ಹುಷಾರಿಲ್ಲ ಅಂತಲ್ಲ, ಅಮ್ಮನಿ ಈಗ ಆಸ್ಪತ್ರೆಗಿದ್ದಾಳೋ ಮನೆಗಿದ್ದಾಳೋ, ಆ ಗೌಜು ಗೊಂದಲದಲ್ಲೇ ವರ್ಣಮಯ ಸಿನಿಮಾ ಕಪ್ಪು ಬೆಳಕಿನ ಬದುಕು ಗಾಡಿ ಸಾಗ್ತಾ ಇದೆ. 10:30 ಅಂತ ಹೇಳಿದ್ರೆ ಅಲ್ಲಿ ಮುಟ್ಟಿ ರುಚಿಯನ್ನು ನೋಡು ತಬ್ಬಿ ನಮ್ಮಿರನ್ನು ನೀಡು ಅಂಥೇಳಿ ಶೂಟಿಂಗ್ ಅನ್ನೋ ನೆಪದಲ್ಲಿ ಡಿಸ್ಕೋ ಶಾಂತಿಯವ್ರ ಜೊತೆಗೆ ನಾನು ಮಂಚದಲ್ಲಿ ಹೊರಳಾಡ್ತಾ ಇದ್ದೆ. ಇಲ್ಲಿ ಅಮ್ಮ ಬೆಡ್ಡಿನ ಮೇಲೆ ಬದುಕು ಸಾವಿನ ಜೊತೆ ಹೋರಾಡ್ತಾ ಇದ್ದೆ. ನೂರೊಂದು ನೆನಪು. ಹಾಯ್, ಅದು ಅನಾಮಿಕ ನನಗೆ ಆರಂಭ. ಅದ್ರ ಮೇಲೆ ಆಮೇಲೆ ಮನೆಯಿಂದ ಹೊರಟು ನೀವು ಕಾಶಿ ಸರ್ ಮನೆಗೆ ಬಂದೆ. ಸೊ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಅವ್ರದ್ದು ಸೆಕೆಂಡ್ ಫ್ಲೋರಲ್ಲಿ, ಅವರು ಗ್ರೌಂಡ್ ಫ್ಲೋರು ಅಪ್ಪ ಅಮ್ಮ ಇರ್ತಾರೆ, ಫಸ್ಟ್ ಫ್ಲೋರಲ್ಲಿ ಅಣ್ಣ ತಮ್ಮನ ಮನೆ, ಎದುರಿಗೆ ಕಾಶಿನಾಥ್ ಅವ್ರ ಮನೆ, ಹಿಂದ್ಗಡೆ ಅವರು ತಮ್ಮ ಎಲ್ಲ ಇದ್ದಾರೆ, ಮೇಲ್ಗಡೆ ನಮಗೆಲ್ಲ ನನಗೆ ಮನೋಹರಿಗೆ ಉಪೇಂದ್ರ ಬಂದರು, ಅಲ್ಲಿ ಉಳಿಯುವಂಥದ್ದು ಉಪೇಂದ್ರ. ಆಮೇಲೆ ಬಂದರು ಅವಂತರಕ್ಕೆ. ಆಮೇಲೆ ಜನಾರ್ದನ್ ರೆಡ್ಡಿ ಅಂತ ಒಬ್ಬರಿದ್ದರು, ಅಸೋಸಿಯೇಟ್ ಡೈರೆಕ್ಟ್ರು. ಆಮೇಲೆ ಕಾಸ್ಟ್ಯೂಮ್ ಡಿಸೈನರು, ಅಸಿಸ್ಟೆಂಟ್ ಡೈರೆಕ್ಟ್ರು ಪೆರೋಡಿ ಅಂತಿದ್ರು, ಸುಕುಮಾರ್ ಪೆರೋಡಿ. ಹೀಗೆ ನಮಗೆ ಅಶೋಕ್ ನಿಟ್ಟೂರು. ನಾವೆಲ್ಲ ಸೆಕೆಂಡ್ ಫ್ಲೋರಲ್ಲಿ 2-3 ರೂಮಲ್ಲೇ ನಾವೆಲ್ಲ ಉಳ್ಕೊಳ್ತಿದ್ದೆವು. ಕಾಶಿ ಸರ್ನ ಗುರುಕುಲ. ಆ ಮನೆ ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ ಅವರು. ಅಲ್ಲಿ ಹೋದಾಗೆಲ್ಲ ನಂಗೆ ಒಂಥರ ಕುಲದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ಖುಷಿ ಆಗುತ್ತೆ. ಏನು ತೆಗೆದ್ರಿ ಸರ್ ಫಸ್ಟ್ ಶಾಟ್? ಹೇಗಿತ್ತು ಅದು ಅನುಭವ ಕ್ಯಾಮ್ರಾ ಮುಂದೆ ನಿಂತಾಗ? ಫಸ್ಟು ನನಗೆ ಯಾವುದೇ ಅಂದರೆ ಭಯ ಫೀಲಿಂಗ್ ಅಂಥದ್ದೇನು ಇರಲಿಲ್ಲ. ಆದ್ದರಿಂದ ಕಮ್ಸಿ ಮಾಡೋದು, ಓವರ್ ಆ್ಯಕ್ಟಿಂಗ್ ಆಗಲಿ ಎಂಥದ್ದೇ ಆಗಲಿ. ಆದರೆ ಪ್ರತಿಯೊಂದಕ್ಕೂ ಅವರು ನಿರ್ದೇಶಕರಾಗಿದ್ದು ಆ ಅಭಿನಯವನ್ನು ನಮಗೆ ಹೇಳಿಕೊಟ್ಟು ಮಾಡಿಸ್ತಾಯಿದ್ರು. ಯಾಕಂದರೆ ಅವರೆಲ್ಲರನ್ನೂ ಹೊಸಬರನ್ನೇ ತೊಗೊಂಡಿದ್ದರಿಂದ ನಾವೆಲ್ಲ ರಂಗಭೂಮಿಯಿಂದ ಬಂದವರಾದ್ರಿಂದ ನಮಗೆ ಕ್ಯಾಮರಾ ಲೈಟ್ ತೊಗೋಬೇಕು, ಕ್ಯಾಮರಾ ಹೇಗೆ ನೋಡಬೇಕು, ಇದರಿಂದ ಅವನಿಗೆ ಓವರ್ ಡೆವಲಪ್ ಮಾಡಬಾರ್ದು, ಇದೆಲ್ಲ ಗೊತ್ತಿರೋದಿಲ್ಲ. ಅವರೊಂದು ಫ್ರೇಮ್ ಕೊಟ್ಟಿರ್ತಾರೆ, ಆ ಫ್ರೇಮಲ್ಲಿ ಇಷ್ಟು ಮಾಡಬೇಕು. ಹಾಗಾಗಿ ಅಂಥ ಸಂದರ್ಭದಲ್ಲ ಟೆಕ್ನಿಕಲಿ ಬೇಕಾಗುವಂಥದ್ದು, ಸ್ವಲ್ಪ ಹೀಗೆ ಮಾಡಿರಿ ಅಭಿನಯ ಅವರು ಬಂದು ಹೇಳಿಕೊಟ್ಟು ತೋರಿಸಿ ಮಾಡಿಸುವಂಥದ್ದು. ಹಾಗಾಗಿ ನಮಗದು ಏನೂ ನಾನು ಹೊಸಬ ಅಂತಾಗಲಿ ಅಥವಾ ನನ್ನ ಕಷ್ಟ ಅಂತಾಗಲಿ ಅಂಥದ್ದೇನೂ ಆಗದೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕಾಗಿ, ಅದೇ ಅವರು ಗಾಡ್ ಫಾದರ್ ಅಂದರೆ ಒಬ್ಬರು ಹೊಸಬರನ್ನು ಹೇಗೆ ತಿದ್ದಿ ತೀಡಿ ಕರ್ಕೊಂಡು ಹೋಗಬೇಕು, ಮತ್ತು ಎಲ್ಲೂ ಸಿಟ್ಟಿಲ್ಲ, ಅದು ವಿಶೇಷ. ಅದು ಒಂದು ಟೇಕಲ್ಲಿ ಯಾವುದೋ ಒಂದು ಸಾರಿ ನನ್ನ ಕಾಗದ ಬರುತ್ತೆ, ಒಂದು ಇಂಥ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ನಾನು ಅಂಥ ಡ್ರೆಸ್ ಹಾಕ್ಕೊಂಡು ಪಾರ್ಕಿಗೆ ಹೋಗ್ತೀನಿ, ನಾನು ನೀಲಿ ಕೆಂಪು ಸೀರೆಯಲ್ಲಿ ಉಟ್ಕೊಂಡು ಇಲ್ಲಿ ಕಾತಿರ್ತೀನಿ ಅಂತ ಹೇಳ್ತಾಳೆ. ಯಾವುದೋ ಒಂದು ಕೆಂಪು ನೀಲಿ ಸೀರೆ ಉಟ್ಕೊಂಡು ಬಂದ ಹೆಂಗಸ ಹತ್ರ ಹೋಗಿ ನಾನು ನೀವೇ ಅಲ್ವ ಅಂತ ಕೇಳೋದು, ನನಗೆ ಕಾಗದ ಬರೆದು ನೀವೇ ಅಲ್ವ ಅಂತ ಕೇಳೋದು. ಅವಳೆ ಕೈ ಹಾಕ್ತೀನಿ, ರಾಪ್ ಅಂತ ಹೊಡಿತಾಳೆ. ಅವಳು ಯಾರೋ ಬೇರೆ, ನಾವು ಬೇರೆ. ಆ ಒಂದು ಸೀನು ಮಧ್ಯಾಹ್ನ 2-2:30 ಫಸ್ಟ್ ಲಂಚ್ ಬ್ರೇಕ್ ಆಗಿ ಶುರುವಾಗಿದ್ದು 3-3:30 4 ಆದರೂ ಆಗಿರಲಿಲ್ಲ. ಅದೇ ಸತ್ಯ ಅನ್ನೋದಕ್ಕೆ ಅದು ಅವಳು ಎಷ್ಟು ಹೊಡೆದ್ರೂ ನಮ್ಮದು ಓಕೆ ಆಗಲ್ಲ, ಆ ಜೀವಂತಿಕೆ ಬರಬೇಕು ಅಂತ. ನನಗೆ ಏನು ಒಂದು ಸೀನು ಹೊಳಿತಾಳೆ, ಮಾಡಿದ್ದು ಕರೆಕ್ಟ್ ಮಾಡಿದ್ದೀನಲ್ಲ ಅಂತ. ಇದು ಇಂಥದ್ದು ಸಿನಿಮಾ ಇದು ಯಾರಿಗೆ ಬೇಕು ಅಂತ ನನಗೆ ಒಂಥರ ಬೇಜಾರು ಆಯಿತು. ಸಂಜೆ ಆದರೂ 17-18 ಟೇಕ್ ಆದರೂ ಓಕೆ ಆಗೋದಿಲ್ಲ ಅಂತಾರೆ. ನಂದು ಫಾಲ್ಟ್ ಅಂತಲ್ಲ, ಲೈಟ್ ಫ್ಲಿಕ್ಕರ್ ಆಯಿತು, ಅವಳು ಆ್ಯಕ್ಷನ್ ಅದು ಇಲ್ಲ, ಕ್ಯಾಮರಾ ಎಂಥದ್ದು ನಮ್ಗದು ಗೊತ್ತಾಗಲ್ಲ. ಬಟ್ ನಾವು ಮಾಡಲೇಬೇಕಲ್ಲ. ಇದು ನಾನು ಮಾಡೋದಾದ್ರೆ ಹೊಡ್ತಾ ತಿನ್ಬೇಕಲ್ರಿ 17 ಸಲ. ಇದು ರಗಳಾಯ್ತಲ್ಲ ಅಂತ ಸ್ವಲ್ಪ ಇದು ನಮಗೆ ಹೇಳ್ಸಿದ್ದಲ್ವಾ ಅನ್ನೋದು ಒಂದು ಸಾರಿ ಬಂತು ಮನಸ್ಸಿಗೆ. ಒಂದು ಸೀನಿಗೆ ಒಂದು ದಿನ ಕಳೆಯೋದಾದರೆ ಅಂತ ಬಂತು. ಬಟ್ ಸಿನಿಮಾ ನೋಡಿದ ಮೇಲೆ ಇಡೀ ಸಿನಿಮಾದ ಹೈಲೈಟೇ ಅದು. ಎಲ್ಲಿ ಪೇಷನ್ಸ್ ಇದೆಯೋ ಅಲ್ಲಿ ಪ್ರತಿಫಲ ಶೈನಿಂಗ್ ಜಾಸ್ತಿ ಇರುತ್ತೆ. ಬಟ್ ಅದೆಲ್ಲ ನನಗೆ ಅನಿಸಿದ್ದು ಓಂ ಗಣೇಶ್ ಸರ್, ಆ ಸಿನಿಮಾ ನೋಡಿದಾಗ್ಲಿಂದನೇ ನನಗೆ ನಿಮ್ಮ ಬಗ್ಗೆ ಕುತೂಹಲ ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಹಾವ ಮತ್ತು ಭಾವ ತುಂಬ ಎಕ್ಸ್ಪ್ರೆಸಿವ್ ಆಗಿದೆ. ಅಂದರೆ ನಿಮ್ಮ ಎಕ್ಸ್ಪ್ರೆಷನಲ್ಲಿ ನಗು ತರಿಸ್ತೀರ ನೀವು ಆ ಪಿಕ್ಚರ್ಲಿ. ಒಂದು ಫಸ್ಟ್ ಪಿಕ್ಚರ್ ನಿಮ್ಮದು ಅಂತ ಹೇಳೋಕ್ಕಾಗಲ್ಲ. ಒಬ್ಬ ನುರಿತ ಕಲಾವಿದ ಥರ ಮಾಡಿದ್ರೆ ಹಿಂಗೆ ಹೆದರ್ಕೊಳ್ಳೋದು, ಹಿಂಗೆ ನಗೋದು, ಹಿಂಗೆ ನಾಚ್ಕೊಳ್ಳೋದು, ನಿಮ್ಮ ವಿವಿಧ ನವರಸಗಳನ್ನು ತೋರಿಸಿದ್ದೀರ ಆ ಪಾತ್ರದಲ್ಲಿ. ಅದು ಎಲ್ಲ ಕಾಶಿ ಸರೇ ಕಾರಣ. ಅವರು ಒಂದು ಪ್ರೇರಣೆ ಕೊಡೋದು. ಎರಡನೇದು, ನಮಗೆ ಈ ಮ್ಯಾಜಿಕ್ ಮಾಡೋದ್ರ ಮೂಲಕ ನಾವೆಲ್ಲ ಥರದ ನಾಟಕಗಳನ್ನು ಅಂದರೆ ಅಭಿನಯಗಳನ್ನು ಒಂಥರ ಬಂದು ಹೋಗಿದೆ ಸ್ಟೇಜಲ್ಲಿ ಮಾಡಿ 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 ಕೈ ಹಾರಿಸೋದು, ತೀರಾ ಆ್ಯಕ್ಟಿವ್ ಆಗಿರ್ತೇವಲ್ಲ. ಜೊತೆಗೆ ಚಾರ್ಲಿ ಚಾಪ್ಲಿನ್ ಅನ್ನೋದು ಎಲ್ಲೋ ಒಂದು ಕಡೆಯಲ್ಲಿ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಕಮಲ್ ಹಾಸನ್ ಮಾಡಿದರೆ ಹೇಗೆ ಮಾಡ್ಬೋದು,
Imagination. ಹೀಗೆ ಮಾಡಿದ್ರೆ ಆಗುತ್ತೆ ಹಾಗೆ ಅದು ಏನೇನೋ ತಲೆ ತುಂಬಿಸ್ಕೊಂಡು ನಿರ್ಭೀಡೆಯಿಂದ ನಿರ್ದಾಕ್ಷಿಣ್ಯವಾಗಿ ನಿರ್ಲಜ್ಜತನದಿಂದ ಮಾಡಿದೆ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್. ನಾನಿನ್ನೂ ಪಿಕ್ಚರ್ ಹೋಗೋಕೆ ಮುಂಚೆ ಅವಳೇ ನಾನು ನೆನ್ತಿದ್ದ ವಿಷಯ ಬಂತು. ಮೀಸೆ ಹೊತ್ತ ಗಂಡಸಿಗೆ ಸರ್ ಇವತ್ತಿಗೂ ಆ ನಿಮ್ಮ ಸಾಂಗ್ ಎಷ್ಟು ಚೆನ್ನಾಗಿದೆಯೋ, ಕಾಶಿ ಸರ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾರೋ, ಭವ್ಯ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೋ, ಹಂಸಲೇಖ ಅವ್ರ ಸಾಹಿತ್ಯ ಸಂಗೀತ ಎಷ್ಟು ಚೆನ್ನಾಗಿದೆಯೋ, ಅದರಲ್ಲಿ ಬರೋ ಕೇವಲ 10 ಸೆಕೆಂಡ್ರಿಂದ 15 ಸೆಕೆಂಡ್ ನಿಮ್ಮ ಕ್ಲೋಸಪ್ ಶಾರ್ಟ್ಸು ಇವತ್ತಿಗೂ ನಮ್ಗೆ ಅದು ಇಂಪ್ರೆಷನ್ ಹಂಗೆ ಹೊಡೆದಿದೆ ಸರ್. ಅದು ಚೆನ್ನಾಗಿ ಮಾಡಿದ್ದಾರೆ. ನನಗದು ಕೂಡ ಅದರಲ್ಲಿ ಅದೇ ಪಾತ್ರ ನನಗಿತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಆ ಟೈಮಲ್ಲಿ ಮ್ಯಾಜಿಕಲ್ಲಿ ತುಂಬ ಬ್ಯುಸಿ ನಾನು. ಸಿರ್ಸಿ ಜಾತ್ರೆ ಟೈಮಲ್ಲಿ 10 ದಿವಸಕ್ಕೆ ಜಾತ್ರೆ ಶೋ ವಹಿಸ್ಕೊಂಡಿದ್ದೇನೆ. ಅದು ಡೇ ಆ್ಯಂಡ್ ನೈಟ್ ಜಾತ್ರೆ ನಮ್ಮ ಮ್ಯಾಜಿಕ್ ಶೋ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ದಿವಸ ನಾನು ಇಲ್ಲಿಗೆ ಬರಬೇಕಾಗಿತ್ತು ಆ ದಿವಸ. ಸೊ ಅದೆಲ್ಲ ಹೇಗೋ ಮುಗಿಸಿ ರಾತ್ರಿ ಬಸ್ ಹತ್ತಿ ಅಲ್ಲಿಗೆ ಬಂದು ಬೆಳಿಗ್ಗೆ ಹೋಗಿ ಅದು ಹೇಗಾಗಿತ್ತು ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಚಂದನ ಟಿ ವಿಯಲ್ಲಿ ಚಿತ್ರಮಂಜರಿ ವಾರ ಬರ್ತಾ ಇರುತ್ತಲ್ಲ, ಆ ವಾರ ಬಂದಾಗ ಇದು ಟಾಪ್ 10 ಪ್ರತಿ ವಾರನೂ ಅದೇ 4 ತಿಂಗಳು ಅದೇ ಬಂದಿದೆ. ಮತ್ತೆ ಬರುವಾಗ ನಂದು ಇರೋದೇ ಒಂದು ಸೀನು ಒಂದು ಹಾಡು. ಕಾಶಿನಾಥ್ರಿಗೆ ಮದುವೆ ಇನ್ವಿಟೇಷನ್ ಕೊಡೋದು, ಮದುವೆಗೆ ಬನ್ನಿ ಅಂತ ಹೇಳೋದು, ಬಂದಾಗ ನೋಡಿದಾಗ ಅವಳು ನೋಡಿ ಇವಳು ನೋಡಿ ಅವರಿಗೆ ನೆನಪಾಗೋದು ಇಷ್ಟೇ. ಆ 1.5-2 ನಿಮಿಷ ಪ್ರತಿದಿನ ಟಿ ವಿ ಆ ಸೀನ್ ಸಹಿತ ಬರ್ತಿತ್ತು. ಹೀಗಾಗಿ ಆ ಫಿಲ್ಮಲ್ಲಿ ಬೇರೆ ಯಾರು ಮಾಡಿದ್ರೋ ಮಾಡಿಲ್ಲೋ ಗೊತ್ತಿಲ್ಲ, ನಾನಂತೂ ಬೆಂಗಳೂರಿನಲ್ಲಿ ಎಲ್ಲೂ ಓಡಾಡಿದ್ರು ಆಟೋ ಡ್ರೈವರ್ ಸಾರ್ ಮದುವೆ ಗಂಡು ಸಾರ್ ಎಷ್ಟು ನನಗೆ ಇಷ್ಟ ಆಯಿತು ಅಂದರೆ ಇವತ್ತಿಗೂ ಫಿಲ್ಮ್ ಬಿಟ್ಟು 20-30 ವರ್ಷದ ಮೇಲಾಯಿತು. ಇವತ್ತಿಗೂ ಸರ್ ನಿಮ್ಮದು ನೀವು ಮತ್ತೆ ನೋಡಲಿಕ್ಕೆ ಇಲ್ಲ ಸರ್, ನಿಮ್ದು ಆ ಮೀಸೆ ಹಾಡು ಅಂತಾರ್ರಿ. ಏನು ಇನ್ಸ್ಪಿರೇಷನ್ ಸರ್, ಇನ್ನೊಂದೆಲ್ಲ ಮಾಡ್ತಿರಲ್ಲ ನೀವು, ಸಖತ್ತದು. ಎಸ್ ಸರ್, ಒಟ್ಟು ಒಂದು 10 ಸಿನಿಮಾ ಮಾಡಿದ್ದೀರಾ? 10-15 ಆಗಿದೆ. ಮಿಸ್ಟರ್ ವಿನೋದ್ ಅಂತ. ಮಿಸ್ಟರ್ ವಿನೋದ್ ಸಿನಿಮಾ ಅರ್ಧಕ್ಕೆ ನಿಲ್ತದು. ಅದರ ಹೀರೋ ಅನಿಲ್ ಅಂತ, ಅದ್ಯಾರೋ ಥಿಯೇಟ್ರ್ ಓನರ್, ಅಪರ್ಣ ಥಿಯೇಟ್ರ್ ಏನೋ ಮಗನೊಳಿ ಏನಿತ್ತು. ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ. ಇಲ್ಲಿ ಸ್ನೇಹಿತರೆ, ಓಂ ಗಣೇಶ್ ಅವರ ಬದುಕಿನ ಆ ಸಿನಿಮಾನೂ ಬರಲಿಲ್ಲ, ಆದರೆ ಅವರ ಜೀವನದಲ್ಲಿ ಆ ಸಿನಿಮಾ ಅವರಿರೋವರೆಗೂ ಮರೆಯೋಕ್ಕಾಗಲ್ಲ. ಆ ಥರ ಒಂದು ಘಟನೆ ನಾವೆಲ್ಲ ಅದನ್ನು ಸಿನಿಮಾಗಳಲ್ಲಿ ತೋರಿಸ್ದಾಗ ಇದೆಲ್ಲ ಆಗುತ್ತಾ ಅಂತ ಕೆಲವರು ಪ್ರೇಕ್ಷಕ ಪ್ರಭುಗಳಿಗೆ ಅನಿಸುತ್ತೆ. ಆಗುತ್ತೆ. ಆಗಿರೋದು ಉದಾಹರಣೆ ಇಲ್ಲೇ ಎದುರುಗಡೆ ಕೂತಿದ್ದಾರೆ. ಎರಡು ಕಾಂಟ್ರಾಸ್ಟ್ ನೈಜ ಜೀವನದ ಕಥೆ. ಅದನ್ನು ನಾನು ಖಂಡಿತ ಹೇಳಲ್ಲ, ಯಾಕೆಂತಂದರೆ ಅದು ಈ ಮಗನ ಬಾಯಿಂದಾನೆ ಆ ತಾಯಿ ಬಗ್ಗೆ ಆ ಮಾತು ಬಂದರೆ ಚಂದ. ಹೇಳಿ ಸರ್. ಸಿನಿಮಾ ನಮಗೆಲ್ಲ ಯಾಕೆ ಇದು ಅಂತಲೇ ನಮ್ಮ ಮನೆ ಪ್ರಭಾವ. ಆದರೂ ನಾನು ಅದನ್ನು ಮೀರಿ ಸಿನಿಮಾಕ್ಕೆ ಹೋದೆ. ಅಮ್ಮ ನೋಡಿದ್ರೆ ನಿಮ್ದು ಇದನ್ನೆಲ್ಲ ಸ್ಕ್ರೀನಲ್ಲಿ ನೋಡಿದ್ರು? ಇಲ್ಲ. ಅನಾಮಿಕಾ ನೋಡಿದ್ರಿಲ್ಲ? ಯಾರೂ ನೋಡಲಿಲ್ಲ. ನಮ್ಮಂದ್ರೆ ಸಿನಿಮಾದ ಯಾವ ದೊಡ್ಡ ಅಭಿಮಾನ ಅಥವಾ ಥಿಯೇಟ್ರಿ ನಮ್ಮ ಊರಲ್ಲಿ ಇಲ್ಲ. ಯಾವುದೋ ಬೈಂದೂರು ಕುಂದಾಪುರ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ನೋಡಿದವರು ಹೇಳಿದ್ರ ಅಮ್ಮಗೆ ಏನಾರು? ನೋಡಿದವ್ರು ಹೇಳಿದಾರೆ, ಪತ್ರಿಕೆಲೆಲ್ಲ ಬರ್ತಾ ಇರುತ್ತಲ್ಲ, ಅದು ಪತ್ರಿಕೆ ಒಂದು 5-6 ಪತ್ರಿಕೆ ನಮ್ಮಲ್ಲಿ ಬರುತ್ತೆ. ಅದರಲ್ಲೆಲ್ಲ ಫೋಟೋ ಅದೊಂದು ಅನಾಮಿಕದ್ದಂತೂ ಅದು PR ಯಾರೋ ಗಣೇಶರಾವ್ ಅಂತೆ ಹೆಕ್ಕಿ ನಂದೇ ಫೋಟೋ ಬರ್ತಿತ್ತು. ಪ್ರತಿ ಶುಕ್ರವಾರದ ಎಲ್ಲ ಪತ್ರಿಕೆಲ್ಲೂ ಅದು ಅರಗಿಣಿ ಇರಲಿ, ತರಂಗಿಣಿ ಇರಲಿ, ಈವನ್ ಲಂಕೇಶಲ್ಲೂ ಕೂಡ ಪ್ರತಿ ವಾರದ ಪತ್ರಿಕೆಯಲ್ಲಿ ಒಂದು ಫೋಟೋ ಅನಾಮಿಕದ್ದು ಬರ್ತಿತ್ತು. ಆ ಅನಾಮಿಕ ಫೋಟೋ ನೋಡಿದ್ರೆ ಇದು ಕಾಸಿನ ಜೊತೆಗೆ ನಾನು ಮತ್ತು ಇನ್ಯಾರ್ದು ನಂದೊಂದು ಇರುತ್ತೆ ಅಲ್ಲಿ. ಹಾಗೆ ಆ ಫಿಲ್ಮ್ ರಿಲೀಸ್ ಆಗಿ ಜನರು ತಲುಪೋದಕ್ಕಿಂತ ಮೊದಲು ಪತ್ರಿಕೆಯವ್ರು ನನಗೆ ಫೋಟೋದ ಮೂಲಕ ತಲುಪಿಸಿದ್ರು. ಅದು ನನಗೆ ತುಂಬ ಮೈಲೇಜ್. ಅದು ಅಮ್ಮ ಎಲ್ಲ ನೋಡಿದ್ರು ಅದನ್ನು. ಅಮ್ಮ ಫೋಟೋ ತುಂಬ ನೋಡಿದ್ದಾರೆ. ಅದು ಅನಾಮಿಕದಲ್ಲಿ 3-4 ಹೊಸ ಹುಡುಗಿಯರು ಪರಿಚಯ ಇರುತ್ತೆ. ಒಂದು ಕಾಶಿನಾಥನ ಕಾಲೇಜ್ ಫ್ರೆಂಡ್ ಅಂತೆ, ಪಕ್ಕದ ಮನೆಯಲ್ಲಂತೆ, ಹೀಗೆ. ಬಟ್ ಎಲ್ಲರ ಜೊತೆಗೂ ನನಗೆ ಸೀನ್ ಇದೆ. ಅದು ಎಲ್ಲ ಫೋಟೋ ಪತ್ರಿಕೆಯಲ್ಲಿ ಬರ್ತಿತ್ತು. ಇವರು ಕೇಳೋರು, ಇದು ಎಂಥದ್ದು, ಎಷ್ಟು ಜನ ಹೀರೋಯಿನ್ ಮರ ಅಂತೇಳಿ. ನನಗೆಲ್ಲ ಹೀರೋಯಿನ್ ಅಂತಾರೆ. ಅದು ನೋಡಿದ್ದಾರೆ. ಮತ್ತು ಆ ಪತ್ರಿಕೆಯಿಂದ ಸಿನಿಮಾದ ಒಂದು ಅಂದಾಜು ಅವರಿಗೆ ಸಿಕ್ಕಿದೆ. ಅಪ್ಪನೂ ನೋಡಿದ್ದಾರೆ. ಅಪ್ಪ ನೋಡಿದ್ದಾರೆ, ಬಟ್ ಹೆಮ್ಮೆ ಪಡ್ತಾರೆ, ಹೇಳ್ಕೊಳ್ಳಲ್ಲ. ಅವ್ರು ವಿಚಿತ್ರ ಒಂದು ಸಂತರ್ತಾರೆ. ಅವರು ಎಲ್ಲೂ ಅಭಿಮಾನ ಹೆಮ್ಮೆ ಹೇಳ್ಕೊಳ್ಳಲ್ಲ. ಎನ್ಕರೇಜ್ ಅಂತೇಳಿ ಬೆನ್ ಸವರಿ ಪ್ರೋತ್ಸಾಹ ಕೊಟ್ಟು ಧೈರ್ಯ ಮಾಡುವಂತ ಹೇಳಲ್ಲ. ತಟಸ್ಥರಾಗಿ ಅವರದ್ದೇ ಶೈಲಿಯಲ್ಲಿ ನಮಗೆ ಆಶೀರ್ವಾದ ಮಾಡುವ ಶಾಂತ ಪ್ರಸನ್ನರು, ಸಂತರ ಲೆಕ್ಕ ಅವರು. ಹಾಗಾಗಿ ಅವರಿಗೆ ಯಾವ ಸ್ಥಿತಪ್ರಜ್ಞತೆಯಿಂದ, ಯಾವ ಹೆಗ್ಗಳಿಕೆಯೂ ಅವರು ಸಿನಿಮಾ ಮಾಡಿ ಕೋಟಿಗಟ್ಟಲೆ ದುಡಿದ್ರೂ ಅವ್ರಿಗೆ ವ್ಯತ್ಯಾಸ ಆಗಲ್ಲ. ಮನೇಲಿ ಬಂದು ಅದೇ ಹೋಟ್ಲಲ್ಲಿ ನಿಂತು ಗ್ಲಾಸ್ ತೊಳೆದ್ರೂ ಅವ್ರಿಗೇನು ವ್ಯತ್ಯಾಸ ಇಲ್ಲ. ಹಾಗಿನ ಇದು. ಸೊ ಅವರಿಗದು ಡಿಫ್ರೆಂಟ್, ಅವರಿಗದು ವ್ಯತ್ಯಾಸ. ಅಮ್ಮನಿಗೆ ಮಗ ಏನು ಮಾಡ್ತಾನೋ ಹೋಟೆಲ್ ಮಾಡಲ್ಲ, ಏನು ಮ್ಯಾಜಿಕ್ಕು ಅದು ಇದನ್ನು ಓಡಾಡ್ತಾನೆ, ಆರ್ಕೆಸ್ಟ್ರಾ ಅಂತೆ, ಹಾರ್ಮೋನಿ ತಬಲ ನುಡಿಸ್ತಾನೆ, ಜೀವನಕ್ಕೆ ಹೇಗೆ ಅಂತಲೇ. ಹಾಗೆ ಅಂತಹ ಹಿನ್ನೆಲೆಯಲ್ಲಿ ನಾನು ಈ ಮಿಸ್ಟರ್ ವಿನೋದ್ ಸಿನಿಮಾ ಒಪ್ಪಿಕೊಂಡಿದ್ದು. ಹಾಗೆ ಮಿಸ್ಟರ್ ವಿನೋದ್ ಸಿನಿಮಾ ಒಪ್ಪಿಕೊಂಡಾಗ ನಮಗಲ್ಲಿ ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ಯಾವುದೋ ಒಂದು ಹೋಟೆಲ್, ಮೇಯ್ನು
ಒಂದು ಟೂರಿಸ್ಟ್ ಯಾವುದೋ ಒಂದು ಹೋಟ್ಲ್ ಗಾಂಧಿನಗರದಲ್ಲಿ ಇದೆ ನೋಡಿ, ನನಗೆ ಹೆಸರು ಮೋತಿಮಾಲ ಮೋತಿಮಾಲ್ ಇರಬೇಕು. ಮತ್ತು ಇದು ಹೈಲ್ಯಾಂಡ್ಸ್ ಅಂತ ಕಾಣುತ್ತೆ. ಹೈಲ್ಯಾಂಡ್ಸ್ ಅವ್ರು ಮೋತಿಮಾಲ್ ಎರಡರೊಳಗೊಂದು, ಅಲ್ಲಿ ನಮಗೆ ರೂಮ್ ಕೊಟ್ಟಿದ್ದಾರೆ. ಸೊ ಆ ರೂಮಲ್ಲಿ ನಾನು ಇರೋದು, ಬೆಳಿಗ್ಗೆ ವೆಹಿಕಲ್ ಬರುತ್ತೆ, ಕರ್ಕೊಂಡು ಹೋಗ್ತಾರೆ, ಶೂಟಿಂಗ್ ಮುಗಿಸಿ ಬರ್ತಾರೆ. ಹಾಗೆ ಒಂದು ದಿನ ಶೂಟಿಂಗ್ ಮುಗಿಸಿ ಮನೆಗೆ ರೂಮಿಗೆ ಬಂದಾಗ ರಿಸೆಪ್ಷನಿಸ್ಟ್ ನಂಗೆ ಕರೀತಾನೆ, ಸರ್ ನಿಮ್ಗೊಂದು ಮೆಸೇಜ್ ಇದೆ ಅಂತಾನೆ. ಆ ಶೂಟಿಂಗ್ ಏನೋ ಡಿಸ್ಕೋ ಶಾಂತಿ ಜೊತೆಗಿತ್ತು ಅಂತ ಕಾಣುತ್ತೆ ನಿಮ್ಮದು, ಇಫ್ ಐ ಆಮ್ ನಾಟ್. ಹೌದು, ಅದು ಅದನ್ನು ಹೇಳಬೇಕು ಅಂತಿದ್ರೆ ಇದೊಂದು ಕ್ಲೈಮ್ಯಾಕ್ಸಿಗಳು ಅಂತ ಇದನ್ನ ಇಟ್ಕೊಂಡೆ. ಓಕೆ, ಹೇಳಿ ಹೇಳಿ, ನಿಮ್ಮ ಇನ್ಸ್ಟಲ್ಲಿ ಹೇಳಿ. ಹಾಂ, ರಿಸೆಪ್ಷನ್ ಸರ್ ನಿಮ್ಗೊಂದು ಇದೆ ಅಂತ. ಏನು ಅಂತ ಕೇಳಿದ್ರೆ, ಅಮ್ಮನಿಗೆ ಹುಷಾರಿಲ್ಲ, ಸಾಧ್ಯ ಆದರೆ ಬಂದು ನೋಡುವಂಥದ್ದು ಅಂತಿದೆ, ಗಾಬರಿ ಗಿಬ್ರಿ ಅಂತ ಏನೂ ಇಲ್ಲ. ಅದೇ ನಾನು ಶೂಟಿಂಗಲ್ಲಿದ್ದಿದ್ದು ಎಲ್ಲಿ, ಒಂದು ಮನೇಲಿ ಶೂಟಿಂಗ್ ಆಗ್ತಾ ಇತ್ತದು. ಅದರಲ್ಲಿ ಆ ಹೀರೋಗೆ ಒಂದು ಮ್ಯಾನ್ ಪವರನ್ನು ಹೇಗೆ ತರೋದು, ಹೇಗೆ ಮಾಡಬೇಕು ಅನ್ನೋದೆಲ್ಲ ನಾವು ಐಡಿಯಾ ಕೊಡೋದು ಅವನಿಗೆ ಸಿನಿಮಾದ ಕಥೆಯಲ್ಲಿ. ಅದೆಲ್ಲ ಒಂದು ಡಿಸ್ಕೋ ಶಾಂತಿ ಜೊತೆಗೆ ಒಂದು ಬಾರ್ ಸೀನ್. ಅವಳು ಒಂದು ಹಾಡನ್ನು ಹಾಡ್ತಾ ಈ ಹೀರೋ ಜೊತೆಗೆ ನಾವು ಹೋಗು ಮರೆ, ಡ್ಯಾನ್ಸ್ ಮಾಡು ಮರೆ ಅಂತೆಲ್ಲ ಹೇಳುವಂಥದ್ದು. ಅದರಲ್ಲಿ ಆ ಲಿರಿಕ್ಕು ಕೂಡ ನಂಗೆ ನೆನಪಿದೆ. ಮುಟ್ಟಿ ರುಚಿಯನ್ನು ನೋಡು, ತಬ್ಬಿ ನಮಿರನ್ನು ನೀಡು ಅನ್ನುವಂಥ ಸಾಹಿತ್ಯದಲ್ಲಿ ಆ ಡ್ಯಾನ್ಸ್ ನಡೀತಾ ಇರುತ್ತೆ. ಇದೆಲ್ಲ ಶೂಟಿಂಗ್ ಮುಗಿಸಿದ್ದೇವೆ ನಾವು. ಒಂದು ಬೆಳಗಿನ ಸಂಜೆವರೆಗೂ ಶೃಂಗಾರಮಯ ಗೀತೆ, ಭಾರಿ ಅಬ್ಬರದ ಗೀತೆ, ಖುಷಿ. ಬಂದು ರಿಸೆಪ್ಷನ್ನಲ್ಲಿ ಕೇಳಿದ್ರೆ ಅಮ್ಮನಿಗೆ ಹುಷಾರಿಲ್ಲ ಅಂತಿದೆ, ಏನು ಮಾಡೋದೀಗ, ಫೋನ್ ಅಂತ ಇಲ್ಲ. ಇದನ್ನು ನಿರ್ದೇಶಕರಿಗೆ ಹೇಳಬೇಕು, ವೇಮಗಲ್ ಜಗನ್ನಾಥ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅವರೇ ಹೀರೋ ಅನಿಲ್ ಅಂಥೇಳಿ, ಇವ್ರಿಗೆ ಹೇಳಬೇಕು ನಾನೀಗ. ಹೇಳಿ ಮನೆಗೆ ಹೊರಡಬೇಕಲ್ಲ, ಈಗ ಅಮ್ಮನಿಗೆ ಹುಷಾರಿಲ್ಲ ಅಂತ ಬಂದಿದೆ. ಯಾರಿಗೆ ಈ ಫೋನ್, ನಮ್ಮನೇಲೂ ಇಲ್ಲ, ಅಲ್ಲೂ ಯಾರ ಹತ್ರನೂ ಫೋನ್ ಇಲ್ಲ, ಹೇಳೋದು ಹೇಗೆ? ಪಕ್ಕದಲ್ಲಿ ಹೊನ್ನವಳಿಯವರಿಗೆ ಹೇಳಿದೆ, ಹೀಗೆ ಹೋಗಬೇಕಲ್ಲ, ಏನು ಮಾಡೋದು? ಸರಿ, ನೀವು ವ್ಯವಸ್ಥೆ ಮಾಡಿ. ಕಡೆಗೆ ನಮ್ಮ ರಿಲೇಟಿವ್ ಒಬ್ಬರದ್ದು ಒಂದು ಲ್ಯಾಂಡ್ಲೈನ್ ಫೋನ್ ಇತ್ತು, ಅವರಿಗೆ ರಿಸೆಪ್ಷನ್ನಲ್ಲಿ ರಿಕ್ವೆಸ್ಟ್ ಮಾಡಿ ಒಂದು ಲ್ಯಾಂಡ್ಲೈನ್ ಮಾಡಬೇಕಲ್ಲ ಅಂಥೇಳಿ ಮಾಡಿಕೊಂಡು ಅವರಿಗೊಂದು ಫೋನ್ ಮಾಡಿ, ಹೀಗೆ ಅಮ್ಮನಿಗೆ ನೋಡ್ಲಿಕ್ಕೆ ನಾನು ಹೊರಡ್ತೀನಿ, ಬೇಕಾದರೆ ಒಟ್ಟಿಗೆ ಹೊರಡುವ. ಸರಿ, ನಾನು ಹೊರಡ್ತೇನೆ, ನಾವು ಒಂದು ಬಾಡಿಗೆ ಕಾರ್ ಮಾಡುವ ಅಂಥೇಳಿ ಅವರೊಂದು ಕಾರ್ ಮಾಡಿದ್ರು. ಸೊ ಆ ಕಾರಲ್ಲಿ ನಾನು ಇಂಥ ಹೋಟ್ಲಲ್ಲಿದ್ದೀನಿ ಬನ್ನಿ ಅಂತ ಹೇಳಿದೆ. ಹಾಗೆ ಅವ್ರು ಬಂದರು, ನಾನು ಕಾರ್ ಹತ್ತದೆ. ಕಾರಿಂದ ರಾತ್ರಿಗೆ ಹೊರಟು ಬೆಂಗಳೂರಿಂದ ನಾವು ಮನೆಗೆ ಬರ್ತಾ ಇದ್ದೇವೆ, ಇಲ್ಲಿಗೆ ಬೆಂಗಳೂರಿಂದ ಉಪ್ಪುಂದಕ್ಕೆ ಬರ್ತಾ ಇದ್ದೇವೆ. ಬೆಳಗ್ಗಿಂದ ಸಂಜೆ ತನಕ ಶೂಟಿಂಗ್ ಅಂಥೇಳಿ ಡಿಸ್ಕೋ ಶಾಂತಿಯ ಹಾಡು ಒಂದು ಕಡೆ ಗುನುಗ್ತಾ ಇದೆ. ನಾವು ಮಾಡಿ ಸರಿಯಾಗಿರ್ಬೋದಾ, ತಪ್ಪಾಗಿರ್ಬೋದು, ಹೇಗಿರ್ಬೋದು, ಆ ಶಾಟ್ ಹೇಗಾಯಿತು ಹೀಗಾಯಿತು ಅಂತ ಒಂದು ಕಡೆಯಲ್ಲಿ. ಅದನ್ನು ಮೀರಿ ಈ ಕಡೆ ಅಮ್ಮನಿಗೆ ಹುಷಾರಿಲ್ಲ ಅಂತಲ್ಲ, ಅಮ್ಮನಿ ಈಗ ಆಸ್ಪತ್ರೆಗಿದ್ದಾಳೋ ಮನೆಗಿದ್ದಾಳೋ, ಆ ಗೌಜು ಗೊಂದಲದಲ್ಲೇ ವರ್ಣಮಯ ಸಿನಿಮಾ, ಕಪ್ಪು ಬೆಳಕಿನ ಬದುಕು ಗಾಡಿ ಸಾಗ್ತಾ ಇದೆ. ಹಾಗೆ ಮನೆಗೆ ಬರುವಾಗ ಬೆಳಿಗ್ಗೆ 6:30 ಗಂಟೆ ಇಲ್ಲಿ ಉಪ್ಪುಂದ ಬಂದು ಕಾರು ಬಂದಾಗ ನೋಡ್ತೇವೆ, ಒಂದು 15-20 ಜನ ಹೊರಗೆ ನಿಂತಿದ್ದಾರೆ. ಓ, ಅಮ್ಮನಿಗೆ ಹುಷಾರಿಲ್ವೇನೋ, ಹಾಗಾದರೆ ತುಂಬ ಜೋರೇನೋ ಅಂಥೇಳಿ ಆಯಿತು. ಹಾಗೆ ಮತ್ತೆ ಒಳಗೆ ಹೋದರೆ ಅಮ್ಮನನ್ನು ಮಂಜುಗಡ್ಡೆ ಐಸ್ ಮೇಲೆ ಮಲಗಿಸಿದ್ದಾರೆ. ಅಂದರೆ ಮುಂಚಿನ ದಿನ ಬೆಳಿಗ್ಗೆ 10:30ಗೆ ಅಮ್ಮ ಪ್ರಾಣ ಬಿಟ್ಟಿದ್ದಾರೆ. ನೀವು ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆ 10:30 ಅಂತ ಹೇಳಿದ್ರೆ, ಅಲ್ಲಿ ಮುಟ್ಟಿ ರುಚಿಯನ್ನು ನೋಡು, ತಬ್ಬಿ ನಮಿರನ್ನು ನೀಡು ಅಂಥೇಳಿ ಶೂಟಿಂಗ್ ಅನ್ನೋ ನೆಪದಲ್ಲಿ ಡಿಸ್ಕೋ ಶಾಂತಿಯವ್ರ ಜೊತೆಗೆ ನಾನು ಮಂಚದಲ್ಲಿ ಹೊರಳಾಡ್ತಾ ಇದ್ದೆ. ಇಲ್ಲಿ ಅಮ್ಮ ತನ್ನ ದೈಹಿಕ ಸಮಸ್ಯೆಯಿಂದ ಬೆಡ್ಡಿನ ಮೇಲೆ ಬದುಕು ಸಾವಿನ ಜೊತೆ ಹೋರಾಡ್ತಾ ಇದ್ದೆ. ಅಲ್ಲಿ ಸಿನಿಮಾ ಅಂತ ನಾನು, ಇಲ್ಲಿ ಬದುಕು ಸಾವು ಅಂತ ಅಮ್ಮ. ಬಂದು ನೋಡಿದ್ರೆ ಸುತ್ತು 5 ಜನ ಅಕ್ಕ ತಂಗಿಯರು ಕೂತಿದ್ದಾರೆ. ಎಲ್ಲೋ ಸಿನಿಮಾಕ್ಕೆ ಹೋಗ್ತೀನಿ, ನಾಟಕಕ್ಕೆ ಹೋಗ್ತೀನಿ, ಜಾದುಗೆ ಹೋಗ್ತೀನಿ ಅಂತ ನಾನು ಹೋದರೆ ರಾತ್ರಿ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. ಕಾರ್ಯಕ್ರಮ ಮುಗಿಸಿ ಬರೋದಕ್ಕೆ ಮಗ ಬರ್ತಾನೆ ಅಂತ ಕಾಯುವ ಅಮ್ಮ, ಕೊನೆಗೂ ಅವಳು ಸತ್ತಾಗಲೂ ಕೂಡ ನನ್ನನ್ನು ಕಾಯಬೇಕಾಯ್ತಲ್ಲ, ಅವಳು ಮಗ ಬರ್ತಾನೆ ಅಂತ. ಹಾಗೆ ಅದು ಒಂದು ನನಗೆ ಆದ ಶಾಕ್. ಇಷ್ಟೆಲ್ಲ ಅನ್ವ್ಯವಸ್ಥೆಗೆ ಇರುವ ಒಬ್ಬ ಮಗ ನಾನು ತೀರ್ಕೊಂಡು 12, 13, 14 ಗಂಟೆ ಮೇಲೆ ಮನೆಗೆ ಬರಬೇಕಾಗಿ ಬಂತು. ಅವರು ಸಿನಿಮಾ ಬಗ್ಗೆ ಭಾಳ ಅಭಿಮಾನ ಇಟ್ಟವರಲ್ಲ. ಈಗ ನಾನು ಇಲ್ಲ, ಏನು ಮಾಡಬೇಕೀಗ, ಏನು ಮಾಡೋದು ಹೇಳಿ? ಏನೂ ಇಲ್ಲ. ಸರಿ, ನಿರ್ಧಾರ ತಗೊಂಡೆ. ಮುಂದಿನ ಕೆಲಸ ಏನೇನು ಬೇಕು ಎಲ್ಲ ಮಾಡಿದೆ, ಎಲ್ಲ ಆಯಿತು. ಶೂಟಿಂಗ್ ಅರ್ಧ ಮುಗಿದಿದೆಯಲ್ಲ, ಅದನ್ನು ಮುಗಿಸಿ ಬರಬೇಕು ಅಂತ ವಾಪಸ್ ಹೋಗಿ 2-3 ದಿವಸ ಮುಗಿಸಿ ಬಂದವನು ಮತ್ತು ಅಮ್ಮನೆಲ್ಲ ಕೆಲಸ ಆಯಿತು, 12, 13 ಆಯಿತು. ಆಮೇಲೆ ಒಂದು ತೀರ್ಮಾನ ಮಾಡಿದೆ, ಇಲ್ಲ, ನಾನೀಗ ಇಷ್ಟು ವರ್ಷ ಆದರೂ ಅಮ್ಮ ನನ್ನ ಕಾಯ್ತಾ ಇದ್ದವರಿಗೆ ನಾನು ಏನೂ ಒಂದು ಬೆಳಕು ತೋರಿಸಲಿಲ್ಲ. ನಾನೀಗ ಅಮ್ಮನ ನಿಜವಾದ ಮಗನಾಗಿ, ಅಮ್ಮನ ಇಡೀ ಅವಳ ಮೇಲಿದ್ದವಳ ಆತ್ಮಕ್ಕೆ ಒಂದು ವಿಭಿನ್ನವಾಗಿ ನಾನು ಗೆಲುವನ್ನು ತೋರಿಸಬೇಕು, ಇನ್ನಷ್ಟು ಯಶಸ್ಸನ್ನು ತೋರಬೇಕು. ಅಮ್ಮ ಇಚ್ಛೆ ಪಟ್ಟಂತೆ ಇನ್ನಷ್ಟು ಊರು ಜನ ಮನಸ್ಸನ್ನು ಗೆದ್ದು ಏನೋ ಮಾಡಿ
ನಾನು ದೃಢವಾದ ಬದುಕನ್ನು ಅವ್ರಿಗೆ ಕನ್ಫ್ಯೂಸ್ ಇತ್ತು, ಮಗ ಬದುಕು ಹೇಗೆ ಗೆಲ್ತಾನೋ, ಇನ್ನೂ ಅವ್ನು ಏನಂತಿಲ್ಲ, ಬ್ಯಾಂಕ್ ಜಾಬಿಗೆ ಸೇರ್ಬೋದಿತ್ತು, ಸೇರಲಿಲ್ಲ, ಆರ್ಕೆಸ್ಟ್ರಾ ಅಂತ ಮಾಡ್ದ, ಸಿನಿಮಾ ಅಂತ ಓಡಾಡ್ತಾನೆ, ಜಾದು ಎಂಥದಂತೂ ಗೊತ್ತಿಲ್ಲಲ್ಲ ಅನ್ನೋ ಅವರಿಗೆ ಕನ್ಫರ್ಮ್ ನಾನು ಇಂಥದ್ದು ಮಾಡಿ ಗೆಲ್ತೇನಮ್ಮ, ನೋಡಮ್ಮ ಅಂತ ಹೇಳಬೇಕು ಅಂತ ಛಲ ತೊಟ್ಟೆ. ಆದ ದಿವಸದಿಂದ ಮತ್ತೆ ಹಿಂದೆ ನೋಡಲಿಲ್ಲ, ಏನಾದರೂ ಮಾಡಿ ಗೆಲ್ಲಬೇಕು ಅಂತ ಹೊರಟೆ. ಗೆಲುವು ಅಂದರೆ ಏನು? ಆರ್ಥಿಕ ಸಂಪನ್ನತೆ ಪಡೆಯೋದು. ಈಗ ಸಾಮಾನ್ಯವಾಗಿ ನಮ್ಮ ಲೌಕಿಕ ಜಗದಲ್ಲಿ ಗೆಲುವು ಅಂದರೆ ಏನು ಹೇಳಿ? ನಮ್ಮದೇ ಆದ ಸ್ಟೆಬಿಲಿಟಿ, ನಮ್ಮದೇ ಒಂದು ಆರ್ಥಿಕ ಶಕ್ತಿಯನ್ನು ಸಬಲತೆ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನಿದೆ ಗೆಲುವು? ಬೆಳಗಿಂದ ಸಂಜೆ ತನಕ ಬೆವರಲ್ಲೇ ದುಡಿದು ಸಂಸಾರ ದುಡಿದು ಗಟ್ಟಿ ಒಂದು 5,000 2,000 4,000 ಬೇಕು ಅಂದರೆ ನಾವು ಪ್ರಯತ್ನ ಮಾಡಬೇಕಾದ ಮಧ್ಯಮ ಅಥವಾ ಕೆಳ ಮಧ್ಯಮರದ ಹುಡುಗ, ಆ ಹುಡುಗನ ನಿರೀಕ್ಷೆ ಮಾಡಿ ಭವಿಷ್ಯಕ್ಕೋಸ್ಕರ ಕನಸ್ಕೊಂಡು ಅಮ್ಮ ಬೆಡ್ಡಲ್ಲಿದ್ದಾಳೆ, ಸಾವು ಮನೆಯಲ್ಲಿದ್ದಾಳೆ. ನಾನು ಏನು ಮಾಡಬೇಕು? ತೀರ್ಮಾನ ತಗೊಂಡೆ, ಇನ್ನೂ ಗೆಲ್ತೇನಮ್ಮ ಅಂಥೇಳಿ. ಸಿನಿಮಾ ಅಂತ ಕೂತ್ರೆ ಆಗಲ್ಲ. ಅದೇ ದಿವಸ ಡಿಸೈಡ್ ಮಾಡಿದೆ, ಇಲ್ಲ ನನಗೀಗ ಜಾದುವಿನ ಮೂಲಕ ನಾನು ಬಣ್ಣ ಕಟ್ಟಿಕೊಂಡು ಇನ್ನಷ್ಟು ಊರನ್ನು ದೇಶವನ್ನು ಸುತ್ತಿ ಇನ್ನಷ್ಟು ಸಬಲನಾಗಬೇಕು ಅಂತ ಯೋಚನೆ ಮಾಡಿದೆ. ಆ ಕಾರಣಕ್ಕಾಗಿ ಆಮೇಲೆ ಸಿನಿಮಾ ಕ್ಷೇತ್ರಕ್ಕಿಂತ ಇದರಲ್ಲಿ ನನ್ನ ಗುರಿ ಕಾಣಿಸ್ತದೆ, ನಾನು ಗೆಲ್ಲಬಹುದು, ಬೇರೆ ಬೇರೆ ದೇಶ ಹೋಗ್ಬೋದು, ಬೇರೆ ಬೇರೆ ಥರ ನನಗೆ ಸ್ವತಂತ್ರ ಇದೆ. ಅದರಲ್ಲಿ ಅವ್ರು ಹೇಳಿದ ಡೇಟಿಗೆ ಬೆಳಗಿನ ಸಂಜೆ ಕೂತ್ರು ಒಂದು ಸೀನ್ ಆಗದೇ ಇರುವಂಥ ಅವಸರದಲ್ಲಿ ನನ್ನ ಬದುಕನ್ನು ನಿಧಾನ ಮಾಡ್ಕೊಳ್ಳೋದಕ್ಕಿಂತ ನಾನು ಅದರಲ್ಲಿ ಗೆದ್ದು ಈ ನಾಯಕನಾಗಿಯೋ ದೊಡ್ಡ ದೊಡ್ಡ ದುಡ್ಡು ಸಂಪಾದನೆ ಮಾಡುವಂಥ ಕ್ಷೇತ್ರ ಯಾವಾಗ ನನಗೆ ರೆಡಿ ಆಗುತ್ತೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇದು ಗೊತ್ತಿದೆ ಅಂಥೇಳಿ ನಾನು ಜಾದುವನ್ನು ಆಯ್ಕೆ ಮಾಡಿಕೊಂಡೆ. ಆಮೇಲೆ ನನ್ನ ಜಾದುವಿಗೆ ಹೊಸ ಹೊಳಪನ್ನು ಶುರು ಮಾಡಿ ವಿದೇಶದ ಯಾತ್ರೆಯನ್ನು ಶುರು ಮಾಡಿದ್ದು ಈ ನೋವಿನಿಂದ. ಈ ನೋವು ಅಮ್ಮನ ಮುಂದೆ ನಾನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಹೇಗೆ 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 ಅಂತ ಯೋಚನೆ ಮಾಡಿದಾಗಲೇ ಶುರುವಾಗಿದ್ದು. ಅಮ್ಮನ ಏನಾಗಿತ್ತು ಸರ್? ಅಂದರೆ ಸಿನಿಮಾದಿಂದ ನಾನು ಆಗ ಹೇಳಿದಾಗೆ ಪ್ರತಿ ಸಾರಿ ಹೋಗ್ತೇನೆ ಬರ್ತೇನೆ, ಎಷ್ಟೋ ಸಾರಿ ಮನೆಯಿಂದ ತಂದೆ ದುಡ್ಡು ಕದ್ದೇ ಹೋಗಿ ಬರೋದು ಬಿಟ್ಟರೆ ಅಲ್ಲಿಂದ ನಂಗೆ ತರಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ಮನ್ಮಥ ರಾಜ್ಯದಲ್ಲೂ ಕೂಡ ನಮಗೆ ಹಬ್ಬ ಅಂದರೆ ಏನು ಆವಾಗ ಒಂದು 10-12 ಸಾವಿರ, ಅದು 4 ತಿಂಗಳು 8 ತಿಂಗಳು ಎಲ್ಲ ಶೂಟಿಂಗು, ನಾವು ಹೋಗಿ ಬರೋದ್ರಲ್ಲೇ ಹೋಗ್ಬಿಡುತ್ತದು. ಹಾಗಾಗಿ ಅಲ್ಲಿ ಆರ್ಥಿಕವಾಗಿ ನನಗದು ಏನೂ ವ್ಯತ್ಯಾಸ ಆಗಲೇ ಇಲ್ಲ.